ಓಕೆ. ಸೊ ಹಾಲ್ ಟಿಕೆಟ್ನಲ್ಲಿ ಅವರು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನಾವು ನೋಡ್ತಾ ಹೋಗೋದಾದರೆ, ನೇಮಕಾತಿ ಮತ್ತು ಪ್ರವೇಶ ಪರೀಕ್ಷೆ 2026 ನಿಷೇಧಿತ ವಸ್ತುಗಳು ಮತ್ತು ವಸ್ತ್ರ ಸಂಹಿತೆ, ಡ್ರೆಸ್ ಕೋಡು ಯಾವ ರೀತಿ ಆಗಿರಬೇಕು ಮತ್ತು ಏನೆಲ್ಲ ಹೊಸ ರೂಲ್ಸ್ ಇದೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ನಿಷೇಧಿತ ವಸ್ತುಗಳು ಮತ್ತು ಸಾಧನಗಳು. ಸೊ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶಿಸುವ ಮೊದಲು ಅಭ್ಯರ್ಥಿಗಳು ಕಟ್ಟುನಿಟ್ಟಾದ ಮತ್ತು ಕಡ್ಡಾಯ ಭದ್ರತಾ ತಪಾಸಣೆ ಒಳಪಡಿಸಲಾಗುತ್ತೆ. ಇದರ ಜೊತೆಗೆ CCTV ಕಣ್ಗಾವಲು ಮತ್ತು AI ಆಧಾರಿತ ಮುಖಚಹರೆ ಗುರುತಿಸುವಿಕೆ ಸೇರಿದಂತೆ ಬಹು ಪರಿಶೀಲನಾ ಪ್ರಕ್ರಿಯೆಗಳು ನಡೆಸಲಾಗುತ್ತೆ. ಆಯಿತಾ. ಸೊ AI ಇಂಟಿಗ್ರೇಟರಿಂದ ನಿಮ್ಮ ಒಂದು ಫೇಸ್ ರೆಕಗ್ನಿಷನ್ ಅವ್ರು ಇಟ್ಟಿದ್ದಾರೆ. ಓಕೆ. ಈ ಹಿಂದೆ ಕೂಡ ಅವ್ರು ಮಾಡ್ತಾ ಇದ್ರು. ಮೊದಲನೇದಾಗಿ ನೋಡ್ತಾ ಹೋಗೋದಾದರೆ, ಯಾವುದೇ ರೀತಿ ಪಠ್ಯ ಸಾಮಗ್ರಿಗಳನ್ನು ಒಯ್ಯುವಾಗಿಲ್ಲ, ವೈಯಕ್ತಿಕ ವಸ್ತುಗಳನ್ನು ಒಯ್ಯುವಾಗಿಲ್ಲ, ಗುಪ್ತ ಸಾಧನ ಹಾಗೂ ಆಧುನಿಕ ಸಂವಹನ ಮತ್ತು ಫಾರ್ ಎಕ್ಸಾಂಪಲ್ ವಾಚು ಮತ್ತು ರಿಂಗ್ಸು ಮತ್ತು ಆಹಾರ ಪಾನೀಯ. ಓಕೆ. ಇದೆಲ್ಲ ಆ್ಯಸ್ ಪರ್ ಇದೆ. ನಾವು ಡ್ರೆಸ್ ಕೋಡ್ನ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಡ್ರೆಸ್ ಕೋಡ್ನ ನೋಡ್ತಾ ಹೋಗೋದಾದರೆ, ಉದ್ದ ತೋಳುಗಳ ಡ್ರೆಸ್ಗಳನ್ನು ಧರಿಸಿ ಪರೀಕ್ಷೆಗೆ ಹಾಜರಾಗವರಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಓಕೆ. ಇಲ್ಲಿ ಇಮೇಜ್ ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ. ಹಾಫ್ ಸ್ಲೀವ್ ಇರಬೇಕು ಮತ್ತು ಸಿಂಪಲ್ ಪ್ಯಾಂಟು ಇರಬೇಕು, ಬೋತ್ ಫಿಮೇಲ್ಸ್ ಆ್ಯಂಡ್ ಮೇಲ್ಸ್ಗೆ. ಆಯಿತಾ. ಯಾವುದೇ ಕಾರಣಕ್ಕೂ ಫುಲ್ ಸ್ಲೀವ್ಸ್ ಇರಬಾರ್ದು ಅಂತ ಹೇಳಿದ್ದಾರೆ. ಯಾವುದೇ ರೀತಿ ಕ್ಯಾಪ್ಗಳನ್ನ ಹಾಕೋಂಗಿಲ್ಲ ಮತ್ತು ಆಭರಣಗಳನ್ನು ಹಾಕೋಂಗಿಲ್ಲ ಮತ್ತು ಸಿಂಪಲ್ ಫುಟ್ವೇರ್ಗಳು ಇರಬೇಕಂತ ಈ ಒಂದು ನೋಟಿಫಿಕೇಷನಲ್ಲಿ ಅವರು ತಿಳಿಸಿದ್ದಾರೆ. ಓಕೆ. ಸೊ ಹಾಲ್ ಟಿಕೆಟು ಸರ್ವರ್ ಸಮಸ್ಯೆ ಇರುತ್ತೆ, ಯಾಕಂದರೆ ಸಾಕಷ್ಟು ಜನಗಳು ಈ ಒಂದು ಡೌನ್ಲೋಡ್ ಮಾಡ್ತಾ ಇರ್ತಾರೆ ಹಾಲ್ ಟಿಕೆಟ್. ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡಿ, ಖಂಡಿತ ಡೌನ್ಲೋಡ್ ಆಗುತ್ತೆ. ಓಕೆ. ಸೊ ಅದು ಬಿಟ್ಟರೆ ಇನ್ನು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಸ್ಪೆಷಲಾಗಿ ಮೆನ್ಷನ್ ಮಾಡಿದರೆ ಜನಿವಾರ ಶಿವದಾರ ಧರಿಸಿ ಪರೀಕ್ಷೆ ಬರೆಯಲು ಅವಕಾಶವಿರುತ್ತದೆ ಅಂತ ಕೂಡ ಅವರು ನಮಗೆ ಹೇಳಿದ್ದಾರೆ. ಓಕೆ. ಸೊ ಈ ಕುರಿತು ಏನೇ ಹೆಚ್ಚಿನ ಮಾಹಿತಿ ಬೇಕಿದ್ದರೂ ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಿಮಗೆ ಖಂಡಿತ ರಿಪ್ಲೈ ಸಿಗುತ್ತೆ.